ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮಹತ್ವದ ಮೂರನೆಯ ಭಾಗ ಇದಾಗಿದೆ. ರಾಷ್ಟ್ರಗಳ ನಡುವಿನ ಅಸಮತೆಗಳನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡಿ ನಿವಾರಿಸಲು ಪ್ರಯತ್ನ. ಇದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡುವ ಇನ್ನೊಂದು ಮಹತ್ವ. ಟು ಸ್ಟಡಿ ದ ಇಂಟರ್ನ್ಯಾಷನಲ್ ಇನ್ಇಕ್ವಾಲಿಟಿ ಆ್ಯಂಡ್ ಮೇಕ್ ಎಫರ್ಟ್ಸ್ ಟು ಕರೆಕ್ಟ್ ಇಟ್. ಅಂತಾರಾಷ್ಟ್ರೀಯ ಅಸಮಾನತೆಗಳ ಚರಿತ್ರೆ ಏನು? ವಾಟ್ ಈಸ್ ದ ಹಿಸ್ಟ್ರಿ ಆಫ್ ಇಂಟರ್ನ್ಯಾಷನಲ್ ಇನ್ಇಕ್ವಾಲಿಟಿ? ರಾಷ್ಟ್ರಗಳ ನಡುವೆ ಅಸಮಾನತೆಗಳು ಹೇಗೆ ಸೃಷ್ಟಿಯಾದವು? ವಸಾಹತುಶಾಹಿ ಯುಗ, ಕೊಲೋನಿಯಲಿಸಮ್, ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಶೋಷಣೆ, ಎಕ್ಸ್ಪ್ಲಾಯ್ಟೇಷನ್ ಆಫ್ ಏಷ್ಯನ್ ಆ್ಯಂಡ್ ಆಫ್ರಿಕನ್ ಕಾಂಟಿನೆಂಟ್ಸ್, ಹೇಗೆ ಪಶ್ಚಿಮದ ದೇಶಗಳಲ್ಲಿ ಸಂಪತ್ತನ್ನು ಹೆಚ್ಚಿಸುತ್ತದೆ, ಹೌ ಇನ್ಕ್ರೀಸಸ್ ದ ವೆಲ್ತ್ ಆಫ್ ದ ವೆಸ್ಟರ್ನ್ ನೇಷನ್ಸ್. ಇತರ ರಾಷ್ಟ್ರಗಳು, ರೆಸ್ಟ್ ಆಫ್ ದ ನೇಷನ್ಸ್, ಹೇಗೆ ಶೋಷಣೆಗೆ ಒಳಗಾಗಿ ಬಡವ ಆಗುತ್ತವೆ, ಹೌ ದ ರೆಸ್ಟ್ ಆಫ್ ದ ನೇಷನ್ಸ್ ಬಿಕಮ್ ಪುವರ್. ಇದೇ ಚರಿತ್ರೆ ಇವತ್ತಿಗೂ ಕೂಡ ವಸಾಹತುಶಾಹಿ ಯುಗ ಅಂತ್ಯ ಆದ ನಂತರ, ಆಫ್ಟರ್ ದ ಎಂಡ್ ಆಫ್ ಕೊಲೋನಿಯಲಿಸಮ್, ನವ ವಸಾಹತುಶಾಹಿ ನೀತಿಗಳ ಮೂಲಕ, ಥ್ರೂ ನಿಯೋ ಕೊಲೋನಿಯಲ್ ಅಥವಾ ನಿಯೋ ಇಂಪೀರಿಯಲ್ ಪಾಲಿಸೀಸ್ ಹೇಗೆ ಮುಂದುವರಿಯುತ್ತಿದೆ. ಸಂಪತ್ತಿನ ಶೇಖರಣೆ ಮತ್ತು ಹಂಚುವಿಕೆ ಯಾವ ಪ್ರಮಾಣದಲ್ಲಿ ನಡೆಯುತ್ತಿದೆ? ಹೌ ಡಸ್ ದ ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಟೇಕ್ಸ್ ಪ್ಲೇಸ್? ಹೇಳ್ತಾರೆ, ನಮಗೆ ಓದಲಿಕ್ಕೆ ಸಿಗ್ತದೆ ಆಗಾಗ, ಜಗತ್ತಿನ 80% ಸಂಪತ್ತು, 80% ಆಫ್ ದ ಗ್ಲೋಬಲ್ ವೆಲ್ತ್, ಜಗತ್ತಿನ 20% ಜನರಿಗಿಂತ ಕಡಿಮೆ ಕೈಯಲ್ಲಿದೆ. ಈಸ್ ಇನ್ ದ ಕಾನ್ಸಂಟ್ರೇಟೆಡ್ ಇನ್ ದ ಹ್ಯಾಂಡ್ಸ್ ಆಫ್ ಲೆಸ್ ದೆನ್ 20% ಆಫ್ ದ ಪಾಪ್ಯುಲೇಷನ್. ಇಮ್ಯಾಜಿನ್ ಮಾಡಿ ಯಾವ ರೀತಿಯ ಜಾಗತಿಕ ಅಸಮಾನತೆಗಳು ಇದೆ. ಅಭಿವೃದ್ಧಿ ಹೊಂದಿದ ದೇಶಗಳು ಯಾವ ತರ್ಕಗಳ ಮೂಲಕ ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸುತ್ತಿವೆ? ಹೌ ಡಸ್ ದ ಡೆವಲಪ್ಡ್ ನೇಷನ್ಸ್ ಯೂಸ್ ಟು ಕಂಟಿನ್ಯೂ ದೇರ್ ಗ್ಲೋಬಲ್ ಡಾಮಿನೆನ್ಸ್? ಹೇಗೆ ವಿಶ್ವಸಂಸ್ಥೆಯನ್ನು ಆಗಿರಬಹುದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಅಥವಾ IMF ಆಗಿರ್ಬೋದು, ಅಥವಾ WTO ಆಗಿರ್ಬೋದು, ಇವುಗಳ ಮೂಲಕ, ಥ್ರೂ ದೀಸ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್, ನೀತಿಗಳನ್ನು ತಮ್ಮ ಪರವಾಗಿ ರೂಪಿಸುವ ಮೂಲಕ, ಬೈ ಫಾರ್ಮ್ಯುಲೇಟಿಂಗ್ ದ ಪಾಲಿಸೀಸ್ ಇನ್ ದೇರ್ ಫೇವರ್, ವೆಸ್ಟ್ ಮತ್ತು ರೆಸ್ಟ್, ಪಶ್ಚಿಮದ ದೇಶಗಳು ಮತ್ತು ಉಳಿದ ದೇಶಗಳು ಎನ್ನುವ ಕಂದಕಗಳು ಹೇಗೆ ಇವತ್ತಿಗೂ ಕೂಡ ಮುಂದುವರಿಯುತ್ತವೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೂ ರಾಷ್ಟ್ರಗಳ ನಡುವಿನ ಅಸಮಾನತೆಗಳಿಗೂ ಏನಾದರೂ ಸಂಬಂಧ ಇದೆಯಾ? ಅಂತಾರಾಷ್ಟ್ರೀಯ ಸಂಸ್ಥೆಗಳು ವಿಶ್ವಸಂಸ್ಥೆ ಆಗಿರ್ಬೋದು, ಅಥವಾ ಅದರ ಅಂಗಸಂಸ್ಥೆಗಳು ಆಗಿರ್ಬೋದು, ಅಥವಾ ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಆಗಿರ್ಬೋದು, ಅದಕ್ಕೂ ರಾಷ್ಟ್ರಗಳಿಗೂ, ಮುಖ್ಯವಾಗಿ ಶ್ರೀಮಂತ ರಾಷ್ಟ್ರಗಳಿಗೂ ಬಡ ರಾಷ್ಟ್ರಗಳಿಗೂ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೂ ಏನು ಸಂಬಂಧ ಇದೆ? ಅವು ಕೂಡ ಬಡ ರಾಷ್ಟ್ರಗಳ ಅಥವಾ ಶ್ರೀಮಂತ ರಾಷ್ಟ್ರಗಳ ಪರವಾಗಿ ಬಡ ರಾಷ್ಟ್ರಗಳನ್ನು ದುರ್ಬಲಗೊಳಿಸುವ ಸಲುವಾಗಿ ಕೆಲಸ ಮಾಡ್ತವ? ಈ ಎಲ್ಲ ನೋಡಿ, ಅಲ್ಲಿ ಪ್ರಶ್ನೆಗಳನ್ನು ಮಾತ್ರ ನಾನು ನಿಮಗೆ ಅಲ್ಲಿ ಕೊಟ್ಟಿದ್ದೇನೆ, ಉತ್ತರಗಳನ್ನು ನಾನು ಈಗ ವಿವರಣೆಯಲ್ಲಿ ಹೇಳಿದ್ದೇನೆ. ಈ ಪ್ರಶ್ನೆಗಳಿಗೆ ನೀವು ನಿಮ್ಮ ಪಾಯಿಂಟ್ಸನ್ನು ವಿವರಿಸುವಾಗ ಉತ್ತರಗಳನ್ನು ಬರೀಬೇಕು. ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ಇದೇ ಥರ ಪ್ರಶ್ನೆಗಳು ಇವೆ. ಉತ್ತರಗಳನ್ನು ನಾನು ವಿವರಣೆಯಲ್ಲಿ ಹೇಳ್ತೇನೆ, ಅದನ್ನು ಕೇಳಿ ಈ ಪ್ರಶ್ನೆಗಳನ್ನು ನೀವೆಂತ ಮಾಡಬೇಕು? ಉತ್ತರಗಳನ್ನಾಗಿ ಬದಲಾಯಿಸಬೇಕು. ಸೊ ವಾಟ್ ಈಸ್ ದ ಹಿಸ್ಟ್ರಿ ಆಫ್ ಇಂಟರ್ನ್ಯಾಷನಲ್ ಇನ್ಇಕ್ವಾಲಿಟಿ? ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಹೌ ಡಸ್ ಇಟ್ ಟೇಕ್ ಪ್ಲೇಸ್? ವಾಟ್ ಆರ್ ದ ಲಾಜಿಕ್ಸ್ ಡೆವಲಪ್ಡ್ ನೇಷನ್ಸ್ ಯೂಸ್ ಫಾರ್ ಗ್ಲೋಬಲ್ ಡಾಮಿನೆನ್ಸ್? ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಇನ್ಇಕ್ವಾಲಿಟಿ ಅಮಾಂಗ್ ನೇಷನ್ಸ್? ಇವೆಲ್ಲ ನೀವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅರ್ಥ ಮಾಡಿಕೊಳ್ಳುತ್ತೀರಿ. ಆದುದರಿಂದ ಅದರ ಮಹತ್ವ, ದೇರ್ ಫೋರ್ ಇಟ್ಸ್ ಇಂಪಾರ್ಟೆನ್ಸ್. ಅಂತಾರಾಷ್ಟ್ರೀಯ ಸಂಸ್ಥೆಗಳ ಅಧ್ಯಯನ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಒಂದು ವೇದಿಕೆಯನ್ನು ಒದಗಿಸುತ್ತದೆ, ಕ್ರಮಬದ್ಧವಾದ ಅವಕಾಶಗಳನ್ನು ಒದಗಿಸುತ್ತದೆ. ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಸಿಸ್ಟಮ್ಯಾಟಿಕಲಿ ಡನ್ ಇನ್ ದ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ವಾಟ್ ಆರ್ ದ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್? ಅಂತಾರಾಷ್ಟ್ರೀಯ ಸಂಸ್ಥೆಗಳು ಯಾವುದು? ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್, ಅದರ ಅಂಗ ಸಂಸ್ಥೆಗಳು, ಇಟ್ಸ್ ಸ್ಪೆಷಲೈಸ್ಡ್ ಏಜೆನ್ಸೀಸ್,
ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆ, WHO, ILO ಇದೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇವೆಲ್ಲ ಅದರ ಅಂಗಸಂಸ್ಥೆಗಳು. ಅದರ ಜೊತೆ ಯುರೋಪಿಯನ್ ಒಕ್ಕೂಟ, ಅದನ್ನು ಇಂಗ್ಲೀಷಲ್ಲಿ ಯುರೋಪಿಯನ್ ಯೂನಿಯನ್ ಅಂತ ಕರೀತಾರೆ, EU ಅದರ ಶಾರ್ಟ್ ಫಾರ್ಮ್. ಇನ್ನು ಸಾರ್ಕ್, ಅದರ ವಿಸ್ತರಿತ ರೂಪ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ಅದನ್ನು ಸಾರ್ಕ್ ಅಂತ ಕರೀತಾರೆ. ಆನಂತರ ಇನ್ನೊಂದು ಅಂತಾರಾಷ್ಟ್ರೀಯ ಸಂಘಟನೆ ಇದೆ, ಬ್ರಿಕ್ಸ್, BRICS. B ಅಂದರೆ ಬ್ರೆಜಿಲ್, R ಅಂದರೆ ರಷ್ಯಾ, I ಅಂದರೆ ಇಂಡಿಯಾ, C ಅಂದರೆ ಚೈನಾ ಮತ್ತು ಲಾಸ್ಟಿನ S ಅಂದರೆ ಸೌತ್ ಆಫ್ರಿಕಾ. ಅದರ ಜೊತೆ ನಾಮ್ ಇದೆ, ನಾನ್ ಅಲೈನ್ಡ್ ಮೂಮೆಂಟ್, ಆಲಿಪ್ತ ನೀತಿಯನ್ನು ಅನುಸರಿಸುವ ರಾಷ್ಟ್ರಗಳಿವೆ ಇತ್ಯಾದಿ. ಎಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್. ಅವುಗಳ ಉದ್ದೇಶಗಳು ಏನು? ವಾಟ್ ಆರ್ ದ ಪರ್ಪಸಸ್ ಆಫ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್? ಅವುಗಳ ಒಳಿತುಗಳು ಏನು? ಅವುಗಳಿಂದ ಏನು ಪ್ರಯೋಜನ? ವಾಟ್ ಆರ್ ದ ಅಡ್ವಾಂಟೇಜಸ್ ಫಾರ್ ನೇಷನ್ಸ್ ಥ್ರೂ ದೀಸ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್? ಅವುಗಳ ಸವಾಲುಗಳು ಏನು? ವಾಟ್ ಆರ್ ಇಟ್ಸ್ ಚಾಲೆಂಜಸ್? ರಾಷ್ಟ್ರಗಳು ಅವುಗಳನ್ನು ತಮ್ಮ ಒಳಿತಿಗೆ ಹೇಗೆ ಬಳಸಬಹುದು? ಹೌ ಕ್ಯಾನ್ ನೇಷನ್ಸ್ ಯೂಸ್ ದೆಮ್ ಫಾರ್ ದೇರ್ ಅಡ್ವಾಂಟೇಜ್? ಈಗ ವಿಶ್ವಸಂಸ್ಥೆಯಲ್ಲಿ ಭಾರತ ಸದಸ್ಯತ್ವವನ್ನು ಹೊಂದಿದೆ. ಅದು ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್, ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯತ್ವವನ್ನು ಕೇಳ್ತಾ ಇದೆ. ಇಟ್ ಡಿಮಾಂಡ್ಸ್ ಪರ್ಮನೆಂಟ್ ಮೆಂಬರ್ಶಿಪ್ ಇನ್ ದ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ UN. ಹೇಗೆ ಇದನ್ನೆಲ್ಲ ತಮ್ಮ ಒಳಿತಿಗೆ ರಾಷ್ಟ್ರಗಳು ಇದನ್ನು ಹೇಗೆ ಬಳಸ್ತವೆ? ಹೌ ಕ್ಯಾನ್ ನೇಷನ್ಸ್ ಯೂಸ್ ದೆಮ್ ಫಾರ್ ದೇರ್ ಅಡ್ವಾಂಟೇಜ್? ಹಾಗೂ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇದೆ ಅಂತ ಹೇಳಿದರೆ ಬರೀ ಒಳಿತುಗಳು ಮಾತ್ರ ಇರೋದಲ್ಲ, ಅವುಗಳ ಅಪಾಯಗಳು ಇವೆ. ದೇರ್ ಆರ್ ಸಮ್ ಡೇಂಜರ್ಸ್. ಅವುಗಳ ಹಿಂದೆ ಪ್ರಾಬಲ್ಯವನ್ನು ನಡೆಸುವ ಯಜಮಾನಿಕೆಯ ತರ್ಕಗಳು ಇರ್ಬೋದು. ರಾಷ್ಟ್ರಗಳು ಇದನ್ನು ಅರ್ಥ ಮಾಡಿಕೊಳ್ಬೋದು. ಹೀಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಅಧ್ಯಯನ ಮಾಡುವ ಮೂಲಕ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಕ್ರಮಬದ್ಧವಾಗಿ ಅರಿತುಕೊಳ್ಳಲು ಸಹಾಯ ಆಗ್ತದೆ. ಇದು ಇನ್ನೊಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮಹತ್ವ. ಇನ್ನು ಮುಂದಿನ ಅಂಶ, ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಕಲೆಕ್ಟಿವ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಕ್ಲಿಯರ್ ಡಿಸಾರ್ಮಮೆಂಟ್. ಸಾಮೂಹಿಕ ಸುರಕ್ಷೆ ಹಾಗೂ ನಿಶಸ್ತ್ರೀಕರಣದ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಸಾಮೂಹಿಕ ಸುರಕ್ಷೆ ಎಂದರೇನು, ಅದು ಹೇಗೆ ಕಾರ್ಯನಿರ್ವಹಿಸ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೋದು. ವಾಟ್ ಈಸ್ ಕಲೆಕ್ಟಿವ್ ಸೆಕ್ಯೂರಿಟಿ? ಹೌ ಡಸ್ ಇಟ್ ಫಂಕ್ಷನ್? ಸಾಮೂಹಿಕ ಸುರಕ್ಷೆ ಅಂತ ಹೇಳಿದರೆ ರಾಷ್ಟ್ರಗಳು ಒಟ್ಟಾಗಿ ತಮ್ಮ ಸುರಕ್ಷೆಯನ್ನು ಮಾಡಿಕೊಳ್ಳುವುದು. ಸಾಮೂಹಿಕ ಸುರಕ್ಷೆಯ ಕಲ್ಪನೆ ಹೇಗೆ ಇರ್ತದೆ ಅಂತ ಹೇಳಿದರೆ, ಒಂದು ರಾಷ್ಟ್ರದ ಮೇಲೆ ದಾಳಿಯಾದರೆ ಆ ರಾಷ್ಟ್ರ ಯಾವ ಎಲ್ಲ ರಾಷ್ಟ್ರಗಳ ಜೊತೆ ಸಾಮೂಹಿಕ ಸುರಕ್ಷೆಯಲ್ಲಿ ಭಾಗವಾಗಿದೆಯಾ ಆ ಎಲ್ಲ ರಾಷ್ಟ್ರಗಳು ಆ ದಾಳಿಯಾದ ರಾಷ್ಟ್ರದ ಸಹಾಯಕ್ಕೆ ಬರ್ತದೆ. ಒಬ್ಬರ ಮೇಲೆ ದಾಳಿಯಾದರೆ ಆ ದಾಳಿಯನ್ನು ಸಾಮೂಹಿಕ ಸುರಕ್ಷೆಯಲ್ಲಿ ಎಲ್ಲರ ಮೇಲೆ ದಾಳಿ ಅಂತ ಪರಿಗಣಿಸಲಾಗ್ತದೆ. ದಾಳಿಕೋರ ರಾಷ್ಟ್ರ ಈಗ ಏನಾಗ್ತದೆ ಅಂತ ಹೇಳಿದರೆ ದುರ್ಬಲ ಆಗಿ ಕಾಣ್ತದೆ. ಸಾಮೂಹಿಕ ಸುರಕ್ಷೆಯಲ್ಲಿರೋರು ಪ್ರಬಲರನ್ನಾಗಿ ಸಾಮೂಹಿಕ ಸುರಕ್ಷೆಯಲ್ಲಿರೋರು ಪ್ರಬಲರಾಗ್ತಾರೆ. ಇದು ಸಾಮೂಹಿಕ ಸುರಕ್ಷೆಯ ಒಂದು ಬೇಸಿಕ್ ಐಡಿಯಾ. ಮುಂದೆ ನೀವು ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೇಳ್ತೀರಿ, ಮುಂದೆ ಸಿಲೆಬಸಲ್ಲಿ ಅದು ನಿಮಗೆ ಇದೆ. ಇನ್ನು ಜಗತ್ತಿನ ರಾಷ್ಟ್ರಗಳು ಹೇಗೆ ಶಸ್ತ್ರಾಸ್ತ್ರ ನಿಯಂತ್ರಣ ಮತ್ತು ನಿಶಸ್ತ್ರೀಕರಣದಿಂದ ಯುದ್ಧ ಮತ್ತು ಹಿಂಸೆ ಮುಕ್ತವಾಗಬಹುದು? ಹೌ ಕ್ಯಾನ್ ದ ನೇಷನ್ಸ್ ಆಫ್ ದ ವರ್ಲ್ಡ್ ಕ್ಯಾನ್ ಮೂವ್ ಟವರ್ಡ್ಸ್ ಆರ್ಮ್ಸ್ ಕಂಟ್ರೋಲ್ ಆ್ಯಂಡ್ ಡಿಸಾರ್ಮಮೆಂಟ್? ನೋಡಿ, ಯುದ್ಧಗಳು ಇವತ್ತು ಮಕ್ಕಳಾಟ ಅಲ್ಲ. ಇವತ್ತಿನ ಯುಗದಲ್ಲಿ ಯುದ್ಧಗಳು ನ್ಯೂಕ್ಲಿಯರ್ ಅಸ್ತ್ರಗಳ ಜೊತೆ ನಡೆಯುವ ಯುದ್ಧಗಳು. ಇದು ಬರೀ ರಾಷ್ಟ್ರಗಳನ್ನು ನಾಶ ಮಾಡುವುದಿಲ್ಲ, ಜಗತ್ತನ್ನೇ ನಾಶ ಮಾಡ್ತದೆ. ಆದುದರಿಂದ ಪ್ರತಿಯೊಂದು ರಾಷ್ಟ್ರ ನಿಶಸ್ತ್ರೀಕರಣದ ಮಾತುಕತೆಗಳಲ್ಲಿ ತೊಡಗಿದೆ. ನಿಶಸ್ತ್ರೀಕರಣದ ಮಾತುಕತೆಗಳಂದರೆ ಏನು? ನಿಶಸ್ತ್ರೀಕರಣದ ಸಂವಾದದ ಪ್ರಮುಖ ವಿಷಯಗಳು ಯಾವುದು? ವಾಟ್ ಆರ್ ದ ಇಂಪಾರ್ಟೆಂಟ್ ಇಶ್ಯೂಸ್ ಆಫ್ ಡಿಬೇಟ್ ಇನ್ ಡಿಸಾರ್ಮಮೆಂಟ್? ಅಂದರೆ ಸಮೂಹ ನಾಶದ ಅಸ್ತ್ರಗಳು, ನ್ಯೂಕ್ಲಿಯರ್ ಅಸ್ತ್ರಗಳು, ಅವುಗಳನ್ನು ಉತ್ಪಾದಿಸದೇ ಇರುವುದು, ನಾಟ್ ಪ್ರೊಡ್ಯೂಸಿಂಗ್ ನ್ಯೂಕ್ಲಿಯರ್ ವೆಪನ್ಸ್. ನ್ಯೂಕ್ಲಿಯರ್ ತಂತ್ರಜ್ಞಾನವನ್ನು ಬೇರೆ ದೇಶಗಳಿಗೆ ಕೊಡದೇ ಇರುವುದು, ಹಸ್ತಾಂತರಿಸದೇ ಇರುವುದು, ನಾಟ್ ಟ್ರಾನ್ಸ್ಫರಿಂಗ್ ನ್ಯೂಕ್ಲಿಯರ್ ವೆಪನ್ ಟೆಕ್ನಾಲಜಿ ಟು ದ ಅದರ್ ನೇಷನ್ಸ್. ನ್ಯೂಕ್ಲಿಯರ್ ಅಸ್ತ್ರಗಳ ಮಾರಾಟವನ್ನು ಮಾಡದೆ
ಇರುವುದು. ನಾಟ್ ಸೆಲ್ಲಿಂಗ್ ದ ನ್ಯೂಕ್ಲಿಯರ್ ವೆಪನ್ಸ್ ಟು ಅದರ್ ನೇಷನ್ಸ್. ಇವೆಲ್ಲ ನಿಶಸ್ತ್ರೀಕರಣದ ಸಂವಾದದ ಪ್ರಮುಖ ವಿಷಯಗಳು. ಇದರ ಜೊತೆ ನ್ಯೂಕ್ಲಿಯರ್ ಶಕ್ತಿಯನ್ನು ಬರೀ ಯುದ್ಧಕ್ಕೋಸ್ಕರ ಮಾತ್ರ ಬಳಸುವುದಿಲ್ಲ. ನ್ಯೂಕ್ಲಿಯರ್ ಪವರ್ ಈಸ್ ನಾಟ್ ಓನ್ಲಿ ಯೂಸ್ಡ್ ಫಾರ್ ವಾರ್, ಶಾಂತಿಯ ಉದ್ದೇಶಕ್ಕೋಸ್ಕರ, ಫಾರ್ ದ ಪರ್ಪಸ್ ಆಫ್ ಪೀಸ್ ಆರ್ ಫಾರ್ ದ ಪೀಸ್ಫುಲ್ ಯೂಸ್, ಶಾಂತಿ ಮತ್ತು ಅದರ ಸ್ಥಾಪನೆಗಾಗಿ ನ್ಯೂಕ್ಲಿಯರ್ ಅಸ್ತ್ರಗಳನ್ನು ನ್ಯೂಕ್ಲಿಯರ್ ಶಕ್ತಿಯನ್ನು ಬಳಸಲಾಗ್ತದೆ. ಈಗ ಮುಖ್ಯವಾಗಿ ನ್ಯೂಕ್ಲಿಯರ್ ಶಕ್ತಿ ಬಳಕೆಯಾಗೋದು ವಿದ್ಯುತ್ ಉತ್ಪಾದನೆಗೆ, ಫಾರ್ ದ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಆರೋಗ್ಯದಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ ಅಂತಲೇ ಇದೆ, ನ್ಯೂಕ್ಲಿಯರ್ ವೈದ್ಯಕೀಯ ಶಸ್ತ್ರಕ್ರಿಯೆಗಳು ಇವೆ, ಅದಕ್ಕೋಸ್ಕರ. ಹೀಗೆ ಶಾಂತಿಯ ಉದ್ದೇಶಕ್ಕೋಸ್ಕರ ನ್ಯೂಕ್ಲಿಯರ್ ತಂತ್ರಜ್ಞಾನವನ್ನು ಹೇಗೆ ಬಳಸಬಹುದು, ಇದು ಕೂಡ ರಾಷ್ಟ್ರಗಳ ನಡುವೆ ನಡೆಯುವ ಸಂವಾದಗಳು. ಇವೆಲ್ಲವನ್ನು ಕೂಡ ನಾವು ಸಾಮೂಹಿಕ ಸುರಕ್ಷೆ ಮತ್ತು ನಿಶಸ್ತ್ರೀಕರಣದ ಪರಿಕಲ್ಪನೆಗಳಲ್ಲಿ ಅಧ್ಯಯನ ಮಾಡ್ತೇವೆ. ಇದೆಲ್ಲ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಿಂದ ಸಾಧ್ಯವಾಗ್ತದೆ. ಇನ್ನು ಮುಂದಿನ ಭಾಗದಲ್ಲಿ ಇನ್ನು ಉಳಿದ ಅಂಶಗಳನ್ನು ನಾನು ನಿಮಗೆ ವಿವರಿಸುತ್ತೇನೆ. ಇದನ್ನು ನೀವು ಜೊತೆಯಲ್ಲಿ ಕೇಳಬೇಕು. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಮುಂದೆ ಬರುವ ಪಾರ್ಟ್ 4. ಇಷ್ಟು ನಿಮಗೆ ವ್ಯವಸ್ಥಿತವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವವನ್ನು ನಿಮಗೆ ಹೇಳ್ತದೆ. ಇದನ್ನು ಕೇಳಿ ಕ್ರಮಬದ್ಧವಾಗಿ ನೋಟ್ಸನ್ನು ರೆಡಿ ಮಾಡಿಕೊಳ್ಳು. ಆ ಪ್ರಶ್ನೆಗಳು ಇದೆ ನೋಡಿ, ಅದಕ್ಕೆ ನಿಮ್ಮದೇ ವಾಕ್ಯಗಳಲ್ಲಿ ಉತ್ತರಗಳನ್ನಾಗಿ ಅದನ್ನು ಬದಲಾಯಿಸಿ. ಒಂದು ವಿವರಣೆ ಆಗ್ತದೆ, ಅದು ನಿಮಗೆ ಬರೀಲಿಕ್ಕೂ ಹೆಲ್ಪ್ ಆಗ್ತದೆ ಮತ್ತು ನಿಮ್ಮದೇ ಆದ ರೀತಿಯಲ್ಲಿ ವಿಷಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಸಹಾಯ ಆಗ್ತದೆ.